ಹಾಯ್ ನಮಸ್ಕಾರ, ನಾನು ವಸಂತ ಗಿಳಿಯಾರ್. ಇದು ಪಬ್ಲಿಕ್ ಮಿರರ್, ನಿಮ್ಮದೇ ಪ್ರತಿಬಿಂಬ. ನಾವಿವತ್ತು ಸಾಣೂರಿನಲ್ಲಿದ್ದೇವೆ. ಸಾಣೂರಿನ ದೇವಿ ಪ್ರಸಾದ್ ಶೆಟ್ಟಿಯವರ ಮನೆಗೆ ಬಂದಿದ್ದೇವೆ. ಏನು ವಿಶೇಷ ಅಂತ ಕೇಳಿದರೆ, ಒಂದು ಸಾಣೂರು ಎನ್ನುವಂತಹ ಒಂದು ಸುಂದರವಾದ ಪರಿಸರದ ನಡುವೆ ರಾಜೇಶ್ವರಿ ರೆಸಿಡೆನ್ಷಿಯಲ್ ಸ್ಕೂಲ್ ಎದ್ದು ನಿಲ್ತಾ ಇದೆ. ಅದರ ಬಗ್ಗೆ ದೇವಿ ಪ್ರಸಾದ್ ಶೆಟ್ಟಿಯವರನ್ನ ಮಾತಾಡ್ಸೋಣ ಅಂಥೇಳಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ದೇವಿ ಪ್ರಸಾದ್ ಶೆಟ್ಟಿಯವರು, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀನಿ ಸರ್. ದೇವಿ ಪ್ರಸಾದ್ ಶೆಟ್ರು ಅಂತ ಹೇಳಿದರೆ ಅವರೊಬ್ಬ ಉದ್ಯಮಿ, ಜೊತೆಗೆ ದೊಡ್ಡ ಸಂಘಟಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದವರು. ಮತ್ತು ಶೈಕ್ಷಣಿಕ ವ್ಯವಸ್ಥೆಯ ಜೊತೆಗೆ ದಶಕಗಳಷ್ಟು ಕಾಲ ಗಟ್ಟಿಯಾದ ಅನುಭವ. ಉದಾಹರಣೆಗೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಜೊತೆಗೆ ನೀವು ದುಡಿದವರು. ನಿಮಗೆ ಅದರ ನಂತರ ನೀವು ದೊಡ್ಡ ಉದ್ಯಮಿಯಾಗಿ ಗುರುತಿಸ್ಕೊಂಡ್ರಿ, ರಾಷ್ಟ್ರೀಯ ಸ್ತರದ ಸಂಘಟನೆ ಜೊತೆ ಗುರುತಿಸ್ಕೊಂಡ್ರಿ. ಈಗ ಶೈಕ್ಷಣಿಕ ವ್ಯವಸ್ಥೆಗೆ ಹೆಜ್ಜೆಯನ್ನು ಇಟ್ಟಿದ್ರಿ, ಅದು ಸಾಣೂರಿನಲ್ಲಿ. ಇದರ ಬಗ್ಗೆ ಏನು ಹೇಳ್ಬೋದು ನೀವು? ಬೇಸಿಕಲಿ ಹೇಳಬೇಕು ಅಂತ ಹೇಳಿದ್ರೆ ವಸಂತಣ್ಣ, ನಾನು ಒಂದು ಹಳ್ಳಿಯಿಂದ ಬಂದಂಥವ. ನನ್ನ ತಂದೆ ಇದೇ ಉಡುಪಿ ಜಿಲ್ಲೆಯ ಬೆಳ್ಳೆ ಗ್ರಾಮದಲ್ಲಿ ಪಟೇಲರಾಗಿದ್ದರು. ಒಂಥರ ಸಮಾಜಮುಖಿ ವ್ಯವಸ್ಥೆ ಇದ್ದಂಥ ಮನೆಯಲ್ಲಿ ಹುಟ್ಟುವಂಥ ಒಂದು ಅವಕಾಶ ನನಗೆ ಸಿಕ್ತು. ನಮ್ಮ ತಂದೆ ಕೂಡ ಶಿಕ್ಷಣದ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸ್ಕೊಂಡಂಥವ್ರು. ಅದರ ನಂತರ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದೆ. ನಾನು 8ನೇ 9ನೇ ಕ್ಲಾಸಿಗೆ ಬರುವಾಗ RSS ಸಂಪರ್ಕಕ್ಕೆ ಬಂದೆ. ನಂತರ ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ತಿಗೆ ಸದಸ್ಯನಾಗುವಂಥ ಒಂದು ಸಂದರ್ಭ ನನ್ನ ಬದುಕಲ್ಲಿ ಬಂತು. ನಂತರ ಸುದೀರ್ಘ ಒಂದು 15 ವರ್ಷಗಳಷ್ಟು ಕಾಲ ನನ್ನ ಸಂಬಂಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಜೊತೆಗೆ ಇತ್ತು. ಆ ಕಾಲದಲ್ಲಿ ಶಿಕ್ಷಣದ ಒಂದಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬಂದ್ವಿ. ಶಿಕ್ಷಣದಲ್ಲಿದ್ದ ವ್ಯವಸ್ಥೆಯಲ್ಲಿದ್ದಂಥ ಕೊರತೆಗಳಿರ್ಬೋದು, ಅದನ್ನು ಬದಲಾವಣೆ ಮಾಡಬೇಕನ್ನುವಂಥ ಒಂದು ಆಶಯ ಇರ್ಬೋದು. ಇದೆಲ್ಲವೂ ಕೂಡ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತಿದ್ದಾಗ ಆದಂಥ ಅನುಭವದ ಹಿನ್ನೆಲೆಯಲ್ಲಿ ಮನಸ್ಸಲ್ಲಿ ಹುಟ್ಟಿರುವಂಥ ಯೋಚನೆಗಳು. ಅದರ ನಂತರ ನಂದು ಸೌಭಾಗ್ಯವಶಾತ್ ನಾನು ವಿದ್ಯಾರ್ಥಿ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತನಾಗಿ 4 ವರ್ಷ ಕೆಲಸ ಮಾಡಿದ ನಂತರ ನಮ್ಮ ಕರ್ನಾಟಕದ ಒಂದು ಬಹಳ ದೊಡ್ಡ ವಿದ್ಯಾಸಂಸ್ಥೆ ಆಗಿರುವಂತಹ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಮೂಡುಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಬಂತು. ಅಲ್ಲಿ ಶಿಕ್ಷಣದ ಬೇರೆ ಬೇರೆ ಮಗ್ಗುಲುಗಳ ಪರಿಚಯ ಆಯಿತು. ಒಂದು ಶಿಕ್ಷಣ ಸಂಸ್ಥೆ ಹೇಗಿರಬೇಕು, ಅದನ್ನು ಹೇಗೆ ಬೆಳೆಸ್ಬೋದು ಅನ್ನುವಂಥ ಎಲ್ಲ ಅನುಭವಗಳು ಆ ವಿದ್ಯಾಸಂಸ್ಥೆಯಲ್ಲಿ ಆಯಿತು. ಆಳ್ವರ ಮಾರ್ಗದರ್ಶನ, ಅಲ್ಲಿಯ ಎಲ್ಲ ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಒಡನಾಟ, ಹೆತ್ತವರ ನಿರೀಕ್ಷೆಗಳು, ಇದೆಲ್ಲದರ ಆಧಾರದಲ್ಲಿ ಶಿಕ್ಷಣ ಸಂಸ್ಥೆ ಹೇಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ನನ್ನ ಮನಸ್ಸಲ್ಲಿ ಬಂತು. ಇದೆಲ್ಲದರ ಆಧಾರದಲ್ಲಿ ನನ್ನ ಮನಸ್ಸಲ್ಲಿ ಏನು ಒಳಗಿಂದ ಇತ್ತು ಅದು ಮತ್ತು ಆಳ್ವಾಸ್ನ ಅನುಭವ, ಇದೆಲ್ಲವನ್ನು ಒಟ್ಟಿಗೆ ಮಾಡಿ ಒಂದು ವಿದ್ಯಾಸಂಸ್ಥೆ ಮಾಡಬೇಕನ್ನುವಂಥ ಕನಸು ಬಹಳ ವರ್ಷಗಳಿಂದ ನನ್ನ ಮನಸ್ಸಲ್ಲಿತ್ತು. ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದು ಇಷ್ಟು ವರ್ಷ ಸಾಧ್ಯ ಆಗಿರಲಿಲ್ಲ. ಸುದೈವವಶಾತ್ ಇವಾಗ ಅದು ಮಾಡುವಂಥ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಹಾಗೆ ಅದರ ಫಲರೂಪವೇ ಇವಾಗಿನ ಈ ರಾಜೇಶ್ವರಿ ಶಿಕ್ಷಣ ಸಂಸ್ಥೆ. ಶಿಕ್ಷಣ ಕಾಶಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಇದೇ ವಲಯದಲ್ಲಿ ನಿಮ್ಮ ಸಂಸ್ಥೆಯನ್ನು ಹೇಗೆ ವಿಭಿನ್ನ ಎನ್ನುವುದಾಗಿ ಹೇಳ್ತೀರಿ? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ 16 ವರ್ಷಗಳಿಂದ ಹೆಸರುವಾಸಿಯಾದಂಥ ವಿದ್ಯಾಸಂಸ್ಥೆಗಳನ್ನು ಕೊಟ್ಟಂತಹ ಜಿಲ್ಲೆ. ಇವತ್ತು ಉನ್ನತ ಶಿಕ್ಷಣವನ್ನು ನಮ್ಮ ಗಮನಕ್ಕೆ ತಗೊಂಡ್ರೆ ಇವತ್ತು ಮಣಿಪಾಲ ವಿದ್ಯಾಸಂಸ್ಥೆಗಳು ಜಗದ್ವಿಖ್ಯಾತವಾಗಿರುವಂಥ ವಿದ್ಯಾಸಂಸ್ಥೆಯನ್ನು ಜಗತ್ತಿಗೆ, ದೇಶಕ್ಕೆ ಕೊಟ್ಟಂತಹ ಒಂದು ಸಂಸ್ಥೆ. ಅದೇ ರೀತಿ ಬೇರೆ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಿರ್ಬೋದು, ಅಥವಾ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡೆಸ್ತಿರುವಂತಹ ವಿದ್ಯಾಸಂಸ್ಥೆಗಳಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಹುಟ್ಕೊಂಡಂತಹ ಅನೇಕ ಹೊಸ ಹೊಸ ವಿದ್ಯಾಸಂಸ್ಥೆಗಳು, ಜ್ಞಾನಸುಧದಂಥ ವಿದ್ಯಾಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡ ಒಂದು ಅತ್ಯುತ್ತಮವಾಗಿರುವಂತಹ ವಿದ್ಯಾ ವ್ಯವಸ್ಥೆಯನ್ನು, ಶೈಕ್ಷಣಿಕ ವ್ಯವಸ್ಥೆಯನ್ನು ಇವತ್ತು ನಾಡಿನ ಜನರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಕೂಡ ಸ್ವಲ್ಪ ಉನ್ನತ ಶಿಕ್ಷಣ, PUC ಮತ್ತು ಮೇಲ್ಪಟ್ಟ ಶಿಕ್ಷಣವನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್, ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಹಂತಕ್ಕೆ ಬಂದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿದೆ. ಇವತ್ತು ಆ ಕಡೆ ಬಾರ್ಡ್ರಲ್ಲಿ, ನಮ್ಮ ಕರ್ನಾಟಕದ ಬಾರ್ಡ್ರಲ್ಲಿ ಶಾರದಾ ವಿದ್ಯಾಲಯ ಇದೆ, ಈ ಕಡೆ ಮೂಡುಬಿದಿರೆಯಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆಗಳಿದೆ, ಕಾರ್ಕಳದಲ್ಲೂ ವಿದ್ಯಾಸಂಸ್ಥೆಗಳಿವೆ, ಮಣಿಪಾಲದಲ್ಲಿದೆ. ಎಲ್ಲ ಕಡೆ ಕೂಡ ಒಳ್ಳೆಯ ವಿದ್ಯಾಸಂಸ್ಥೆಗಳೇ ಇದೆ. ಬಟ್ ನನ್ನ ಮನಸ್ಸಲ್ಲಿರುವಂಥದ್ದು ಇದೆಲ್ಲದಕ್ಕಿಂತ ಸ್ವಲ್ಪ ಭಿನ್ನವಾಗಿ ವಿಶೇಷವಾಗಿರುವಂಥ ಶಿಕ್ಷಣವನ್ನು ನಾವು ಕೊಡಬೇಕು ಅನ್ನುವಂಥ ಒಂದು ಕನಸು ನಮ್ಮ ಮನಸ್ಸಲ್ಲಿರುವಂಥದ್ದು. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಗೊಂಡ್ರೆ ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಂತಹ, ಜಗತ್ತಿನ ಜನರು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಿಕೊಟ್ಟಂತಹ ಒಂದು ವ್ಯವಸ್ಥೆ ನಮ್ಮ ಭಾರತೀಯ ಸಂಸ್ಕೃತಿ. ಇತ್ತೀಚಿನ ದಿನಗಳ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಅದರಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ.
ಇವತ್ತು ನಮ್ಮ ವೇದಗಳ ಬಗ್ಗೆ ಇರುವಂತಹ ಮಾಹಿತಿ ಇರ್ಬೋದು, ಅಥವಾ ಮಹಾಭಾರತದಂತಹ, ರಾಮಾಯಣದಂತಹ ಐತಿಹಾಸಿಕ ವಿಚಾರಗಳ ಬಗ್ಗೆ ಇರುವಂಥ ವಿಚಾರ ಇರ್ಬೋದು, ಉಪನಿಷತ್ತುಗಳಿರ್ಬೋದು, ಇದೆಲ್ಲವೂ ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇಲ್ಲ. ಅದೇ ರೀತಿ ಸಾಂಸ್ಕೃತಿಕವಾಗಿ ತಗೊಂಡ್ರೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಕಲೆಗಳನ್ನು ಜಗತ್ತಿಗೆ ಕೊಟ್ಟಂತಹ ದೇಶ ಯಾವುದು ಅಂತ ಹೇಳಿದ್ರೆ ಅದು ಭಾರತ. ಅದು ನೃತ್ಯ ಪ್ರಾಕಾರಗಳಲ್ಲಿರ್ಬೋದು, ಅಥವಾ ಸಂಗೀತ ಪ್ರಾಕಾರಗಳಲ್ಲಿರ್ಬೋದು, ಅಥವಾ ನಾಟಕ ರಂಗಕಲೆಗಳಿಗೆ ಸಂಬಂಧಪಟ್ಟಂತೆ ಇದೆಲ್ಲವುದಲ್ಲಿ ಕೂಡ ನಮ್ಮ ದೇಶ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ವಿಚಾರವನ್ನು ಕೊಟ್ಟಿದೆ. ನನ್ನ ಆಸೆ ಇರುವಂಥದ್ದು ಈ ರೆಗ್ಯುಲರ್ ಎಜುಕೇಷನ್ ಸಿಸ್ಟಮ್ನ ಜೊತೆಗೆ ಮಕ್ಕಳಿಗೆ ಇದನ್ನು ಕೂಡ ಶಿಕ್ಷಣದ ಭಾಗವನ್ನಾಗಿ ಕೊಡಬೇಕು. ಅದು ನಮ್ಮ ಜ್ಞಾನ ಪರಂಪರೆ ಇರ್ಬೋದು, ವೇದಗಳು, ಮಹಾಭಾರತ, ರಾಮಾಯಣ, ಭಾಗವತ, ಇಂತಹ ಒಂದು ಜ್ಞಾನ ಪರಂಪರೆ ಇರ್ಬೋದು, ಅಥವಾ ವೇದಿಕ್ ಮ್ಯಾಥ್ಸ್ ಇರ್ಬೋದು, ಅಥವಾ ನಮ್ಮ ವೈಜ್ಞಾನಿಕವಾಗಿರುವಂಥ ವಿಚಾರಗಳು. ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಸಂಸ್ಕೃತಿಯ ಅನೇಕ ಭಾಗಗಳನ್ನು ನಾವೊಂದು ಸಂಪ್ರದಾಯದ ರೀತಿಯಲ್ಲಿ, ಶಾಸ್ತ್ರದ ರೀತಿಯಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಹಿರಿಯರು ಏನು ಮಾಡಿಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಅತ್ಯಂತ ವೈಜ್ಞಾನಿಕವಾಗಿರುವಂಥ ವಿಚಾರಗಳು. ಅದನ್ನು ಶಿಕ್ಷಣದ ಭಾಗವಾಗಿ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುವಂಥದ್ದು. ಎರಡನೇದು, ಇವಾಗ ಶಿಕ್ಷಣ ಅನ್ನುವಂಥದ್ದು ಮನುಷ್ಯನ ಬದುಕಿನಲ್ಲಿ ಬಹಳ ಮಹತ್ತರವಾಗಿರುವಂಥ ಒಂದು ಭಾಗ. ಮನುಷ್ಯನ ಹುಟ್ಟಿನಿಂದ ಹಿಡಿದು ಕೊನೆಯ ತನಕದ ಜೀವನವನ್ನು ತಗೊಂಡ್ರೆ ಶಿಕ್ಷಣ ಬಹಳ ಮುಖ್ಯವಾಗಿರುವಂಥದ್ದು. ಇಡೀ ಬದುಕಿಗೆ ಒಂದು ಪಂಚಾಂಗ ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಣ. ಆ ಶಿಕ್ಷಣವನ್ನು ಉತ್ಕೃಷ್ಟ ಮಟ್ಟದಲ್ಲಿ ನಾವು ಕೊಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿರುವಂಥದ್ದು. ಇವತ್ತು ಮಾಡರ್ನ್ ಎಜುಕೇಷನ್ ಏನಿದೆ ಅದು CBSE ಮಾದರಿಲಿರ್ಬೋದು ಅಥವಾ ಸ್ಟೇಟ್ ಮಾದರಿಲಿರ್ಬೋದು, ಈ ಎರಡೂ ಮಾದರಿಗಳ ವ್ಯವಸ್ಥೆಯನ್ನು ಇಲ್ಲಿ ನಾವು ಕಲ್ಪಿಸಿಕೊಂಡು ಈ ಭಾಗದಲ್ಲಿರುವಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮತ್ತು ಕರ್ನಾಟಕ ಇಲ್ಲಿರುವಂಥ ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡಿ ಅತ್ಯುತ್ಕೃಷ್ಟವಾಗಿರುವಂತಹ ಒಂದು ಶಿಕ್ಷಣವನ್ನು ಕೂಡ ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದು ಕನಸಿರುವಂಥದ್ದು. ನಾವೀಗ ಯೋಚನೆ ಮಾಡಿರುವಂಥದ್ದು ಒಂದು ಪೂರ್ಣ ಪ್ರಮಾಣದ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಪೂರ್ಣ ಪ್ರಮಾಣದ ವಸತಿ ಶಾಲೆ. ಹಾಗಾಗಿ ಮಕ್ಕಳು 24 ಗಂಟೆ ನಮ್ಮ ಜೊತೆ ಇರ್ತಾರೆ. ಆ ಮಕ್ಕಳನ್ನು ನಾವು ಹೇಗೆ ಬೇಕಿದ್ರೂ ಕಟ್ಬೋದು. ನಾವು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕದ ಏನು ಅವಧಿ ಏನಿದೆ ಅಲ್ಲಿ ಸಾಕಷ್ಟು ಸಮಯಾವಕಾಶ ನಮ್ಮಲ್ಲಿರುತ್ತೆ. ಆ ಪೂರ್ಣ ಅವಧಿಯನ್ನು ಮಕ್ಕಳ ವ್ಯಕ್ತಿತ್ವದ ಸರ್ವಾಂಗೀಣ ಉನ್ನತಿಗೋಸ್ಕರ ನಾವು ಬಳಸ್ಕೊಳ್ಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಈ ಸಂಸ್ಥೆಯಲ್ಲಿ. ಈ ಥರದ ಒಂದು ಯೋಚನೆ ಮನಸ್ಸಲ್ಲಿದೆ. ಅದು ಬೆಳಗ್ಗೆ ಎದ್ದ ತಕ್ಷಣ ಅವರ ಪ್ರಾತಃವೃದ್ಧಿಗಳನ್ನು ಪೂರೈಸಿಕೊಂಡು ಒಂದು ಯೋಗ ಮಾಡುವಂಥದ್ದಿರ್ಬೋದು, ಧ್ಯಾನ ಮಾಡುವಂಥದ್ದಿರ್ಬೋದು, ಅಥವಾ ಅದರ ನಂತರ 8:30 ಗಂಟೆಯಿಂದ ಸಂಜೆ 4:30 ಗಂಟೆಯ ಅವಧಿಯಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರ್ಬೋದು, ಸಂಜೆ 5 ಗಂಟೆಯಿಂದ ಒಂದು 6:30 ಗಂಟೆ ತನಕ ಆಟ ಆಡುವಂತಹ ವಿಚಾರ, 7 ಗಂಟೆಯಿಂದ 8 ಗಂಟೆಯ ಒಂದು ಪ್ರಾರ್ಥನಾ ಅವಧಿ, ಅದರ ನಂತರ ಒಂದು ಊಟದ ವ್ಯವಸ್ಥೆ, ಇದೆಲ್ಲವನ್ನು ಕೂಡ ಒಂದು ಶಿಕ್ಷಣದ ಭಾಗವನ್ನಾಗಿ ನಾವು ಅದನ್ನು ರೂಪಿಸಬೇಕು. ಉದಾಹರಣೆಗೆ ಇವತ್ತು ಮಕ್ಕಳು ಆಟ ಆಡುವಂಥದ್ದು ತುಂಬ ಕಡಿಮೆ ಆಗಿದೆ. ಹಿಂದೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಚಡ್ಡಿ ಹರಿದು ಹೋಗುವಷ್ಟರ ಮಟ್ಟಿಗೆ ನಾವು ಶಾಲೆಯಲ್ಲಿ ಆಟ ಆಡ್ತಾ ಇದ್ವಿ. ಈಗಿನ ಮಕ್ಕಳನ್ನು ನೋಡಿದರೆ ಟೈ, ಬೂಟ್, ಸೂಟೆಲ್ಲ ಹಾಕೊಂಡು ಆಟ ಆಡುವಂಥದ್ದು ಶಾಲೆಗಳಲ್ಲಿ ಕಾಣೋದೇ ಇಲ್ಲ. ಏನೋ ಒಂದು 10% 15% ಮಕ್ಕಳು ಮಾತ್ರ ಇವತ್ತು ಆಟ ಆಡೋದನ್ನು ನಾವು ಕಾಣ್ತಾ ಇದ್ದೀವಿ. ಸಮಗ್ರವಾಗಿ ಎಲ್ಲ ಮಕ್ಕಳಿಗೆ ಆಟ ಆಡುವಂಥ ವ್ಯವಸ್ಥೆ ಇವತ್ತಿನ ಶಾಲೆಗಳು ಕಲ್ಪಿಸಿಕೊಡ್ತಾ ಇಲ್ಲ. ಬಟ್ ಈ ರಾಜೇಶ್ವರಿ ಶಾಲೆಯಲ್ಲಿ ಮಕ್ಕಳು ಆಟ ಆಡಬೇಕು. ಅದು ಮಳೆ ಇರಲಿ, ಚಳಿ ಇರಲಿ, ಯಾವುದೇ ವ್ಯವಸ್ಥೆ ಇರಲಿ, ಎಲ್ಲ ಸಂದರ್ಭಗಳಲ್ಲೂ ದಿನ 1.5 ಗಂಟೆ ಮಕ್ಕಳು ಆಟ ಆಡಬೇಕು. ಅದಕ್ಕೆ ಪೂರಕವಾಗಿರುವಂಥ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಎರಡೂ ವಿಭಾಗಗಳಲ್ಲಿ, ಅಥ್ಲೆಟಿಕ್ಸ್ ಇರ್ಬೋದು, ಅಥವಾ ಗುಂಪು ಆಟಗಳು, ಈಗ ಬೇರೆ ಬೇರೆ ಆಟಗಳು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಅಥವಾ ಬಾಸ್ಕೆಟ್ಬಾಲ್ ಇರ್ಬೋದು, ಸ್ಕೇಟಿಂಗ್ ಅಂತ ಒಂದು ಆಟ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಅತ್ಯಂತ ವೃತ್ತಿಪರವಾಗಿರುವಂತಹ ಒಂದು ತರಬೇತಿಯನ್ನು ಈ ಶಾಲೆಯಲ್ಲಿ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ರೀತಿ ಮಕ್ಕಳು ಆಟ ಆಡಬೇಕು, ಮನಸ್ಸು ಬಿಚ್ಚಿ ಮಕ್ಕಳು ಆಟ ಆಡಬೇಕು ಅನ್ನೋದು ಒಂದು ಕಲ್ಪನೆ. ಎರಡನೇದು, ಬೆಳಿಗ್ಗೆ ಯೋಗ ಮತ್ತು ಧ್ಯಾನ. ಇವತ್ತು ಜಗತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಇವತ್ತು ಮಕ್ಕಳಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಡಿಪ್ರೆಷನ್ನು, ಸ್ಟ್ರೆಸ್ಸು, ಈ ಥರದ ಸಮಸ್ಯೆಗಳನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯರು ಇದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದಾರೆ. ನಮ್ಮ ಒಂದು ಯೋಗ ಅಂದ ತಕ್ಷಣ ಖಾಲಿ ನಾವು ಯೋಗಾಸನದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ನಾವು ಇಲ್ಲಿ ಕೊಡುವಂಥದ್ದು ಒಂದು ಸಮಗ್ರ ಯೋಗದ ಕಲ್ಪನೆ ಮಕ್ಕಳಿಗೆ. ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಇದೆಲ್ಲ ಏನು ಹಿರಿಯರು ಕೊಟ್ಟಂತಹ ಒಂದು ಶ್ರೇಷ್ಠವಾಗಿರುವಂಥ ನಾಲೆಜ್, ಆ ಜ್ಞಾನ ಏನಿದೆ, ಆ ಯೋಗ ಅದನ್ನು ಪೂರ್ಣ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಅನ್ನುವಂಥ ಒಂದು ಕಲ್ಪನೆ. ಅದರ ಆಧಾರದಲ್ಲಿ ಮಕ್ಕಳ ವ್ಯಕ್ತಿತ್ವ ಬೆಳೆಸಬೇಕು ಅನ್ನುವಂಥದ್ದು ಯೋಚನೆ ಇರುವಂಥದ್ದು. ಇನ್ನು ಸಾಂಸ್ಕೃತಿಕ ವಿಚಾರಕ್ಕೆ ಬಂದಾಗ, ಇವತ್ತು ನಮ್ಮಲ್ಲಿ ಒಂದು 100 ವಿಧದ ಕಲೆಗಳು ನಮ್ಮ ದೇಶದಲ್ಲಿದೆ. ಬಹುಶಃ ನಾವೆಲ್ಲ ಕಡೆ ನಾವು ಭಾಷಣದಲ್ಲಿ ಹೇಳ್ಕೊಳ್ತೀವಿ,
ಜಗತ್ತಿನ ಜನರು ಮಾಂಸವನ್ನು ಅಥವಾ ಯಾವುದೇ ರೀತಿಯ ಆಹಾರವನ್ನು ಬೇಯಿಸಿ ತಿನ್ನೋದನ್ನು ಕಲಿಯುವುದಕ್ಕಿಂತ ಮೊದಲು ಇಲ್ಲಿ ಉತ್ಕೃಷ್ಟವಾಗಿರುವಂತಹ ಒಂದು ಸಂಸ್ಕೃತಿ ಆಗಿ ಹೋಗಿತ್ತು ಅಂತ ನಾವು ಇತಿಹಾಸದಲ್ಲಿ ತಿಳ್ಕೊಳ್ತೀವಿ. ಬಟ್ ಇವಾಗ ನಾವು ಅನೇಕ ಸಂದರ್ಭದಲ್ಲಿ ವಿದೇಶಿಯರ ಮುಂದೆ ನಾವು ಒಂಥರ ನಮ್ಮಲ್ಲಿ ಕೀಳರಿಮೆ ಮೂಡಬಲ್ಲಂಥ ವಾತಾವರಣವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯ ಪರಿಚಯವನ್ನೇ ನಾವು ಮಾಡ್ತಾ ಇಲ್ಲ ಮಕ್ಕಳಿಗೆ. ಇವತ್ತು ಸಾಂಸ್ಕೃತಿಕ ಕಲೆಗಳು, ಉದಾಹರಣೆಗೆ ಭರತನಾಟ್ಯ ಇರ್ಬೋದು, ಅಥವಾ ಬೇರೆ ಬೇರೆ ನೃತ್ಯ ಪ್ರಕಾರಗಳು, ಕೂಚಿಪುಡಿ ಇರ್ಬೋದು, ಒಡಿಸ್ಸಿ ಇರ್ಬೋದು, ಅಥವಾ ಮಣಿಪುರಿ ನೃತ್ಯ ಇರ್ಬೋದು, ಕಥಕ್ ಇರ್ಬೋದು, ಕಥಕ್ಕಳಿ ಇರ್ಬೋದು, ಈ ರೀತಿ 10 ನೃತ್ಯ ಪ್ರಕಾರಗಳು, ಇದನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕನ್ನುವಂಥ ಒಂದು ಕನಸು ನಮ್ಮದು. ಅದೇ ರೀತಿ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್ ಇರ್ಬೋದು, ಅಥವಾ ಹಿಂದೂಸ್ತಾನಿ ಮ್ಯೂಸಿಕ್ ಇರ್ಬೋದು, ಅಥವಾ ನಮ್ಮದೇ ದೇಶದಲ್ಲಿ ಜನಪದೀಯವಾಗಿ ಬೆಳೆದಿರುವಂತಹ ಮ್ಯೂಸಿಕ್ ಇರ್ಬೋದು, ಇದನ್ನು ಕೂಡ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಅನ್ನುವಂಥದ್ದು ಕನಸು ಈ ಶಾಲೆ ಹೊಂದಿರುವಂಥದ್ದು. ಇವತ್ತು ಸಂಗೀತವನ್ನು ತಗೊಂಡ್ರೆ 10 ರೀತಿಯ ವಾದ್ಯ ಸಂಗೀತಗಳು, ಬೇಕಾದಷ್ಟು ಅವಕಾಶಗಳಿವೆ. ಇವತ್ತು ಬೇಕಾದಷ್ಟು ಟ್ರೈನರ್ಸ್ ಇದ್ದಾರೆ. ನಾವು ಆ ಥರದ ಒಳ್ಳೊಳ್ಳೆಯ ವೃತ್ತಿಪರವಾಗಿರುವಂತಹ ಟ್ರೈನರ್ಸನ್ನು ಕರ್ಕೊಂಡು ಮಕ್ಕಳಿಗೆ ಶಿಕ್ಷಣದ ಭಾಗವಾಗಿ ಇದನ್ನು ಕಲಿಸ್ಕೊಡ್ಬೇಕು. ಮಕ್ಕಳು ಇದನ್ನು ಕೂಡ ಹೇಗೆ ಒಂದು ಮ್ಯಾಥಮೆಟಿಕ್ಸ್ಗಾಗಲಿ ಸೈನ್ಸ್ಗಾಗಲಿ ವಾರದಲ್ಲಿ ನಾವು 4 ಅವಧಿ ಅಂತ ಹೇಗೆ ಪ್ರಿಸ್ಕ್ರೈಬ್ ಮಾಡಿರ್ತೀವೋ, ಅದೇ ರೀತಿ ಈ ರೀತಿಯ ಶಿಕ್ಷಣಕ್ಕೆ ಕೂಡ ಒಂದು ಇಂತಿಷ್ಟು ಅವಧಿ ಅಂತ ನಾವು ಇಟ್ಟಿರಬೇಕು. ಮಕ್ಕಳು ಅದನ್ನು ಕಲಿಬೇಕು. ಈ ರೀತಿಯ ಒಂದು ಕಲ್ಪನೆಯನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಮತ್ತು ಒಟ್ಟು ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಮಕ್ಕಳಲ್ಲಿ ಹೆಮ್ಮೆಯನ್ನು ಮೂಡಿಸಿ ಮಕ್ಕಳನ್ನು ಆ ರೀತಿ ತರಬೇತಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ ಶಾಲೆಯಲ್ಲಿ ಕೊಡಬೇಕನ್ನುವಂಥ ಒಂದು ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಗುರುಕುಲ ಮಾದರಿಯ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣದ ಸ್ಪರ್ಶ, ಇದು ನಿಮ್ಮ ಪರಿಕಲ್ಪನೆಯ? ಅತ್ಯಂತ ಸರಿಯಾಗಿರುವಂಥ ವಿಚಾರ ನೀವು ಹೇಳಿ. ಗುರುಕುಲ ಮಾದರಿನಲ್ಲಿ ಆಧುನಿಕವಾಗಿರುವಂಥ ಶಿಕ್ಷಣವನ್ನು ಕೊಡುವುದು. ಅನೇಕ ಬಾರಿ ನಾವು ಗುರುಕುಲ ಅಂದ ತಕ್ಷಣ ಒಂದು ತಪ್ಪು ಸಂದೇಶ ಸಮಾಜಕ್ಕೆ ಬಂದುಬಿಡುತ್ತೆ. ಇವರೇನೋ ಮಕ್ಕಳಿಗೆ ಅಂಗಿ ತೆಗೆಸಿ, ಕಚ್ಚೆ ಓಡಿಸಿ, ಜನಿವಾರ ಹಾಕಿಸಿ ಏನೋ ಶಿಕ್ಷಣವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಗುರುಕುಲ ಅಂದ ತಕ್ಷಣ ಈ ರೀತಿಯ ಚಿತ್ರಣ ಮನಸ್ಸಿಗೆ ಬರುತ್ತೆ. ಬಟ್ ನಾವೇನು ಗುರುಕುಲ ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಆ ರೀತಿಯಲ್ಲ. ಆ ಗುರುಕುಲದಲ್ಲಿ ಯಾವ ಒಂದು ವ್ಯಾಲ್ಯೂಸ್ ಕೊಡ್ತಾ ಇದ್ರು, ಯಾವ ಒಂದು ಜೀವನ ಮೌಲ್ಯವನ್ನು, ಯಾವ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡ್ತಾಯಿದ್ರು, ಆ ವ್ಯವಸ್ಥೆಯನ್ನು ಇಲ್ಲಿ ಕೊಡಬೇಕನ್ನುವಂಥ ಕನಸಿರುವಂಥದ್ದು. ಒಂದು ಪರಿಪೂರ್ಣವಾಗಿರುವಂಥ ಶಿಕ್ಷಣ, ಅದು ಆಧುನಿಕವಾಗಿರುವಂತಹ ಇವತ್ತಿನ ಸವಾಲುಗಳಿಗೆ ಬೇಕಾದ ಹಾಗೆ ಮಕ್ಕಳನ್ನು ತಯಾರು ಮಾಡುವಂತಹ ಶಿಕ್ಷಣವನ್ನು ಕೊಡುವಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಜಗತ್ತು ಅತ್ಯಂತ ವೇಗವಾಗಿ ಓಡ್ತಾ ಇದೆ. ಅದನ್ನು ಆ ವೇಗವನ್ನು ಹೇಗೆ ಫಾಲೋ ಮಾಡಬೇಕನ್ನುವಂತಹ ದೊಡ್ಡ ಸವಾಲು ನಮ್ಮ ಸಮಾಜದ ಮುಂದೆ, ಹೆತ್ತವರ ಮುಂದೆ ಇದೆ. ಹಾಗಾಗಿ ಆ ಮಕ್ಕಳನ್ನು ಆ ಸವಾಲಿಗೆ ಪೂರಕವಾಗಿ ಬೆಳೆಸೋದು ಕೂಡ ನಮ್ಮ ಸಂಸ್ಥೆ ಮುಂದೆ ಇರುವಂತಹ ಧ್ಯೇಯ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್, ಇವತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇವತ್ತು IAS IPS ಈ ರೀತಿಯ ಪರೀಕ್ಷೆಗಳಿಗೆ ಮಕ್ಕಳನ್ನು ತಯಾರು ಮಾಡುವಂಥದ್ದು ಇರ್ಬೋದು. ಇದೆಲ್ಲದಕ್ಕೆ ಪೂರಕವಾಗಿ ಇಲ್ಲಿ ಮಕ್ಕಳನ್ನೊಂದು ತಯಾರು ಮಾಡಿ ಕಳಿಸ್ಬೇಕು. ಇವತ್ತು ವಿಶೇಷವಾಗಿ PUCನಲ್ಲಿ ಇವತ್ತು CETಗೆ, NEETಗೆ, IITಗೆಲ್ಲ ನಾವು ಟ್ರೈನಿಂಗ್ಗಳನ್ನು ಗಮನಿಸ್ತಾ ಇದ್ದೇವೆ. ನಮ್ಮ ಕನಸಿರುವಂಥದ್ದು 8th 9th ಮತ್ತು 10th ಈ 3 ಕ್ಲಾಸ್ಗಳಲ್ಲಿ ಮಕ್ಕಳನ್ನು ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾಗುವಂಥ ಮಾನಸಿಕತೆ ಮತ್ತು ಬೇಸಿಕ್ ತಯಾರಿ ಇಷ್ಟನ್ನು ಮಾಡಿ ಆ ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥದ್ದು 8th 9th 10th ಅಲ್ಲಿರುವಂಥ ಕಲ್ಪನೆ. ಇನ್ನು 5th 6th 7th ಈ 3 ಕ್ಲಾಸ್ಗಳಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನದ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತೀವಿ. ಅವರದ ಬಿಹೇವಿಯರ್ಸ್ ಇರ್ಬೋದು, ಅವರದ ನಡತೆಗಳಿರ್ಬೋದು, ಅವರ ನಾಲೆಜ್ ಇರ್ಬೋದು, ಅವರ ಗ್ರಹಿಸುವಿಕೆಯ ಏನು ಪವರ್, ಆ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥದ್ದು ಇರ್ಬೋದು. ಈ ರೀತಿಯ ಬೇಸಿಕ್ಸನ್ನು ಇಂಪ್ರೂವ್ ಮಾಡುವಂಥದ್ದು. ಇವತ್ತು ನಾವು ಶಾಲೆಗಳಲ್ಲಿ ನಾವು ಗಮನಿಸ್ತೇವೆ, ಒಂದಿಷ್ಟು ಹೋಮ್ವರ್ಕ್ಗಳನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳ ಮೇಲೆ ಲೋಡ್ ಕೊಡುವಂಥದ್ದು. ನಮ್ಮದಿರೋದು ಹೋಮ್ವರ್ಕ್ ಅನ್ನುವಂಥ ಕಲ್ಪನೆ ನಮ್ಮ ಕಾಲೇಜಲ್ಲಿ, ನಮ್ಮ ಸ್ಕೂಲಲ್ಲಿ ಇಲ್ಲ. ಎಂಥ ಶೈಕ್ಷಣಿಕವಾಗಿರುವಂಥ ಚಟುವಟಿಕೆ ಇರ್ಬೋದು, ಅದೆಲ್ಲವೂ ಕೂಡ ಶಾಲೆಯಲ್ಲಿ ಶಿಕ್ಷಕರ ಮಾನಿಟರಿಂಗಲ್ಲಿ ಮುಗ್ದು ಹೋಗಬೇಕು. ಮಕ್ಕಳು ಶಾಲೆಯಿಂದ ಹೊರಗೆ ಬಂದ ಹಾಗೆ ಸ್ವತಂತ್ರವಾಗಿ ಯೋಚನೆ ಮಾಡುವ ರೀತಿಯಲ್ಲಿ ವಾತಾವರಣ ಕಲ್ಪಿಸಬೇಕು. ಮಕ್ಕಳು 4:45 5 ಗಂಟೆಗೆ ಕ್ಲಾಸ್ ಮುಗಿಸಿ ಹೊರಗಡೆ ಬಂದರು ಅಂತ ಹೇಳಿದರೆ ಮಕ್ಕಳಿಗೆ ಮತ್ತೆ ಟೆನ್ಷನ್ ಇರಬಾರ್ದು, ಮಕ್ಕಳಿಗೆ ಮತ್ತೆ ಸ್ಟ್ರೆಸ್ ಇರಬಾರ್ದು, ಮತ್ತೆ ಒತ್ತಡ ಇರಬಾರ್ದು. ಮಕ್ಕಳು ಒತ್ತಡ ಫ್ರೀ ಆಗಿ ಮಕ್ಕಳು ಆಟ ಆಡಬೇಕು, ಮಕ್ಕಳು ಫ್ರೀ ಇರಬೇಕು. ತುಂಬ ವಿಶಾಲವಾಗಿ ಯೋಚನೆ ಮಾಡುವಂತಹ ಮತ್ತು ತುಂಬ ಆಳವಾಗಿ ಯೋಚನೆ ಮಾಡುವಂತಹ ಮಾನಸಿಕತೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಲ್ಪಿಸಿಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ನಿಮ್ಮ ಹತ್ರ ಪ್ರಾರಂಭದಲ್ಲಿ ಹೇಳಿದೆ, ಆಟ ಆಡಬೇಕು ಮಕ್ಕಳು ಅಂಥೇಳಿ. ಹಿಂದಿನ ಮಕ್ಕಳು ತುಂಬ ಡ್ಯಾಶಿಂಗ್ ಇರ್ತಾಯಿದ್ರು, ತುಂಬ ಡೇರಿಂಗ್, ಯಾವುದು ಹೆದರಿಕೆ ಇರ್ತಿರಲಿಲ್ಲ ಮಕ್ಕಳಿಗೆ.
ಇವತ್ತಿನ ದಿನಗಳಲ್ಲಿ ಮಕ್ಕಳು ಸಣ್ಣ ಸಮಸ್ಯೆ ಬಂದಾಗ ಸ್ಟ್ರೆಸ್ಸಿಗೊಳಗಾಗೋದು, ಡಿಪ್ರೆಷನ್ಗೊಳಗಾಗೋದು, ಈ ರೀತಿಯದ್ದನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ. ಹಿಂದೆ ಒಂದು 25 ವರ್ಷ ಹಿಂದೆ ಹೋದರೆ ಈ ರೀತಿಯದ್ದು ವ್ಯವಸ್ಥೆನೇ ಇರಲಿಲ್ಲ. ಮಕ್ಕಳು ಅತ್ಯಂತ ಸ್ವತಂತ್ರವಾಗಿದ್ದರು, ಅತ್ಯಂತ ಡ್ಯಾಶಿಂಗ್ ಇರ್ತಿದ್ರು, ಧೈರ್ಯವಂತರಾಗಿರ್ತಿದ್ರು. ಸೊ ಆ ರೀತಿಯ ಒಂದು ವಾತಾವರಣವನ್ನು ಮಕ್ಕಳಿಗೆ ಕಲ್ಪಿಸಿಕೊಡ್ಬೇಕನ್ನುವಂಥ ಕನಸು ಕೂಡ ನಮ್ಮ ಸಂಸ್ಥೆ ಹೊಂದಿದೆ ಸರ್. ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೆ ನೀವು ಒದಗಿಸುವ ಸೌಲಭ್ಯ ಯಾವ ರೀತಿಯಲ್ಲಿರ್ತದೆ? ಖಂಡಿತ ಸಾಧ್ಯ ಇದೆ ವಸಂತಣ್ಣ. ನಾನು ಒಂದು 10 ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರುವಂಥ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನಾನು ವಿಶೇಷವಾಗಿ ಗಮನಿಸ್ತಾ ಇದ್ದದ್ದೇ ಹಾಸ್ಟೆಲ್ ವ್ಯವಸ್ಥೆಯನ್ನು. ಸುಮಾರು 10,000ದಷ್ಟು ಮಕ್ಕಳು ಆ ಕಾಲದಲ್ಲಿ, ಅಷ್ಟು ಮಕ್ಕಳ ಜವಾಬ್ದಾರಿಯನ್ನು ನಾನು ತಗೊಳ್ತಾ ಇದ್ದೆ. ನಾನು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ 10 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಮಕ್ಕಳ ಕಷ್ಟಗಳು, ಮಕ್ಕಳ ಸವಾಲುಗಳು, ಮಕ್ಕಳ ಮಧ್ಯೆ ಬರುವಂಥ ಸಮಸ್ಯೆಗಳು, ಇದೆಲ್ಲದರ ಒಂದು ಸಮಗ್ರ ಅರಿವು ಆ ಕಾಲದಲ್ಲಿ ನನಗೆ ಆಗಿತ್ತು. ಅದನ್ನೆಲ್ಲ ಒಂದು ಸಮಗ್ರವಾಗಿ ಹೇಗೆ ಎದುರಿಸಬಹುದು ಅನ್ನುವಂಥ ಒಂದು ಅನುಭವ ಕೂಡ ಆ ಕಾಲದಲ್ಲಿ ಆಗಿತ್ತು ನನಗೆ. ಅತ್ಯಂತ ಉತ್ಕೃಷ್ಟವಾಗಿರುವಂಥ ಅನುಭವ, ಒಂದು ಜೀವನಾನುಭವ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯ ಮಕ್ಕಳು ಆ ಕಾಲದಲ್ಲಿ ಬರ್ತಾಯಿದ್ರು. ಸೊ ಆವಾಗ ಮಕ್ಕಳನ್ನು ನಾವು ನಡೆಸ್ಕೊಂಡ ರೀತಿ, ಅವರ ಕೇರ್ ತಗೊಂಡಂತಹ ಏನು ಅನುಭವ ಏನಿದೆ, ಅದು ಇವತ್ತು ನನಗೆ ಖಂಡಿತ ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸಹಜವಾಗಿ ಬೇರೆ ಬೇರೆ ದೂರದ ಊರುಗಳಿಂದ ಬಂದಾಗ ಹೆತ್ತವರಿಗೆ ತುಂಬ ನಿರೀಕ್ಷೆ ಇರ್ತದೆ. ನಾನು ಗಮನಿಸ್ತಾ ಇದ್ದೆ, ಇಲ್ಲಿಗೆ ಬರುವಂತಹ ಮಕ್ಕಳ ಪೇರೆಂಟ್ಸ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಗೆ ಓದಲಿಕ್ಕೆ ಅಂತ ಬರುವಂಥ ಮಕ್ಕಳ ಪೇರೆಂಟ್ಸ್ ಏನಿದ್ದಾರೆ ಅತ್ಯಂತ ಶ್ರೀಮಂತರೇನೂ ಅಲ್ಲ. ಸಾಮಾನ್ಯ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಸಾಮಾನ್ಯ ಶ್ರೀಮಂತ ವರ್ಗದವರು ಹೆಚ್ಚಿನವರು ಅವರ ಮಕ್ಕಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕಳಿಸ್ತಾರೆ. ತುಂಬ ಕಷ್ಟಪಟ್ಟು ಅವರ ಹೊಲ ಅಡವಿಟ್ಟು ಅಥವಾ ಬಂಗಾರ ಅಡವಿಟ್ಟು ಮಕ್ಕಳನ್ನು ಓದಿಸಲಿಕ್ಕೆ ಕಲಿಸಿದಂಥ ಅನೇಕ ಪೇರೆಂಟ್ಸನ್ನು ಕೂಡ ನಾವು ಗಮನಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಮಗೆ ತುಂಬ ಜವಾಬ್ದಾರಿ ಇದೆ. ಹಾಗಾಗಿ ಅವರ ನಿರೀಕ್ಷೆಯನ್ನು ನಾವು ಸಾಕಾರ ಮಾಡುವಂಥದ್ದು ಕೂಡ ನಮ್ಮ ಒಂದು ಜವಾಬ್ದಾರಿ. ಸೊ ಅನೇಕ ಬಾರಿ ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವಿದ್ಯಾಸಂಸ್ಥೆಯ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಒಂಥರ ಪೊಲೀಸ್ ವ್ಯವಸ್ಥೆ ರೀತಿಯಲ್ಲಿ ಅನ್ನುವಂಥ ಒಂದು ಭಾವನೆ ಮಕ್ಕಳಲ್ಲಿ ಬರುತ್ತೆ. ಬಟ್ ಅದು ಹಾಗೆ ಆಗಬಾರ್ದು. ನಾವು ತಕ್ಷಣಕ್ಕೆ ಮಕ್ಕಳ ಪೇರೆಂಟ್ ಆಗಬೇಕು. ನಾವು ಹೇಗೆ ನಮಗೆ ಇಲ್ಲಿ ಬಂದಂಥ ಮಕ್ಕಳು ಅವರ ತಂದೆ ತಾಯಿ 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ದೂರದ ರಾಯಚೂರಿನಲ್ಲೋ ಬೀದರಲ್ಲೋ ಇರ್ತಾರೆ, ಅಥವಾ ಬೆಂಗಳೂರಿನಂಥ ಮಹಾನಗರದಲ್ಲಿ ಇರ್ತಾರೆ. ಇಲ್ಲಿ ಬಂದಾಗ ಅವರಿಗೆ ಇಮಿಡಿಯೇಟ್ ಪೇರೆಂಟ್ ಯಾರು ಅಂತ ಹೇಳಿದರೆ ನಾವೇ ಅವರಿಗೆ ಇಮಿಡಿಯೇಟ್ ಪೇರೆಂಟ್. ಅದು ನನ್ನಿಂದ ಹಿಡಿದು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಇರ್ಬೋದು, ಅಥವಾ ನಮ್ಮ ಸಂಸ್ಥೆಯ CEO ಅವರು ಇರ್ಬೋದು, ಅಥವಾ ನಮ್ಮ ಸಂಸ್ಥೆಯ ಒಬ್ಬ ವಾರ್ಡನ್ ಇರ್ಬೋದು, ಅಥವಾ ಪ್ರಿನ್ಸಿಪಾಲ್ ಇರ್ಬೋದು. ಇವರೆಲ್ಲರೂ ಕೂಡ ತಕ್ಷಣಕ್ಕೆ ಒಂದು ಪೇರೆಂಟ್ನ ರೋಲನ್ನು ಅವರು ಪ್ಲೇ ಮಾಡಬೇಕು. ನಾನು ಯಾವತ್ತೂ ಹೇಳೋದುಂಟು, ನಮ್ಮ ವಾರ್ಡನ್ಗಳಿರ್ಬೋದು, ಬೇರೆ ಬೇರೆ ನಮ್ಮ ಸಿಬ್ಬಂದಿಗಳಿರ್ಬೋದು, ವಿ ಆರ್ ನಾಟ್ ದಿ ಪೊಲೀಸ್, ವಿ ಆರ್ ದಿ ಇಮಿಡಿಯೇಟ್ ಪೇರೆಂಟ್ಸ್ ಟು ದೋಸ್ ಕಿಡ್ಸ್. ನಾವು ಅವರಿಗೆ ತಕ್ಷಣಕ್ಕೆ ಪೇರೆಂಟ್. ಆಮೇಲೆ ಉಳಿದೆಲ್ಲವೂ ಕೂಡ ಮತ್ತೆ ಮಗು ಫಸ್ಟಿಗೆ ನಮ್ಮ ಹತ್ರ ಸಂತೋಷದಲ್ಲಿರಬೇಕು. ಮಗುವಿಗೆ ಯಾವುದೋ ಒಂದು ಬಂಧನದಲ್ಲಿದೆ, ನಾನು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ ಅನ್ನುವಂಥ ಭಾವನೆ ಮಗುವಿಗೆ ಯಾವತ್ತೂ ಬರಬಾರ್ದು. ಅದಕ್ಕೋಸ್ಕರವಾಗಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ವೈವಿಧ್ಯಮಯವಾಗಿರುವಂಥ ಚಟುವಟಿಕೆಗಳು. ಉದಾಹರಣೆಗೆ, ಒಂದು ಮಗು ತಂದೆ ತಾಯಿ ಜೊತೆಗೆ ಇರುವಾಗ ವಾರಕ್ಕೆ ಒಂದು ಸರ್ತಿ ಪೇಟೆ ಸುತ್ತೋದಕ್ಕೆ ಹೋಗುತ್ತೆ, ತಿಂಗಳಲ್ಲಿ ಒಮ್ಮೆನೋ 2 ಬಾರನೋ ಸಿನಿಮಾ ನೋಡೋದಕ್ಕೆ ಹೋಗುತ್ತೆ, ಅಥವಾ ಯಾವುದೋ ಒಂದು ಸೈಟ್ ಸೀಯಿಂಗ್ ಹೋಗುತ್ತೆ. ಈ ರೀತಿ ಚಟುವಟಿಕೆಯಿಂದ ಕೂಡಿರುತ್ತದೆ ಮಗು. ಇಲ್ಲಿಗೆ ಬಂದಾಗ ಆ ಚಟುವಟಿಕೆಗಳಿಂದ ಮಗು ವಂಚಿತ ಆಗಬಾರ್ದು. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿರುವಂಥದ್ದು, ತಿಂಗಳಲ್ಲಿ ಕನಿಷ್ಠ 3 ಬಾರಿ ಆ ಮಗು ನಮ್ಮ ಕ್ಯಾಂಪಸ್ ಬಿಟ್ಟು ಹೊರಗಡೆ ಹೋಗಬೇಕು. ಸುಮ್ಮನೆ ಪೇಟೆ ಸುತ್ತಾಡ್ಲಿಕ್ಕೆ ಕೂಡ ಹೋಗಬೇಕು, ಯಾವುದೊಂದು ಸಿನಿಮಾ ನೋಡಲಿಕ್ಕೆ ಹೋಗಿ, ಒಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ನಾವು ಅವ್ರ ಜೊತೆ ಪೇರೆಂಟಾಗಿ ಹೋಗಬೇಕು. ಅಥವಾ ಯಾವುದೋ ಕುದುರೆ ಮುಖದಂತಹ ಪ್ರದೇಶಕ್ಕೋ, ಆಗುಮೆ ಅಂತ ಪ್ರದೇಶಕ್ಕೋ, ಅಥವಾ ಕಾಪ್ನ ಬೀಚ್ನಂಥ ಪ್ರದೇಶಕ್ಕೂ ಮಕ್ಕಳನ್ನು ನಾವು ಕರ್ಕೊಂಡು ಹೋಗಬೇಕು. ಅವರಿಗೆ ಪ್ರಕೃತಿಯ ಪರಿಚಯ ಕೂಡ ಮಾಡಿಕೊಡೋದು ನಮ್ಮ ಒಂದು ಜವಾಬ್ದಾರಿ ಅಂತ ಕೂಡ ನಾನು ಭಾವಿಸಿದ್ದೇನೆ. ಈ ರೀತಿ ಮಕ್ಕಳನ್ನು ನಿರಂತರವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದಾಗಿ ಮಕ್ಕಳು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಕ್ಯಾಂಪಸ್ನ ಒಳಗಡೆ ನಿರಂತರ ಚಟುವಟಿಕೆಗಳು, ಅದು ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿರುವಂತಹ ಚಟುವಟಿಕೆಗಳು. ಮಕ್ಕಳಲ್ಲಿ ಉದಾಹರಣೆಗೆ ಸಾಕಷ್ಟು ಟ್ಯಾಲೆಂಟ್ಸ್ ಇರುತ್ತೆ, ಮಕ್ಕಳಲ್ಲಿ ಅತ್ಯಂತ ಪ್ರತಿಭೆಗಳಿರುತ್ತೆ. ಆ ಪ್ರತಿಭೆಗಳನ್ನು ಹುಡುಕಿ ಆ ಪ್ರತಿಭೆಗಳಿಗೆ ಬೇಕಾದಂಥ ಒಂದು ಪೂರಕ ವೇದಿಕೆಯನ್ನು ಕೂಡ ಕೊಡೋದು ನಮ್ಮ ಸಂಸ್ಥೆಯ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೇನೆ. ಈಗ ನಮ್ಮ ಶಾಲೆಯಲ್ಲಿ ಓದುವಂಥ ಮಕ್ಕಳ ಮಧ್ಯೆ ಅನೇಕ ಮಕ್ಕಳು ಸಂಗೀತದಲ್ಲಿ ಒಳ್ಳೆದಿರ್ಬೋದು, ಅಥವಾ ಡ್ಯಾನ್ಸ್ ಮಾಡೋದರಲ್ಲಿ ಒಳ್ಳೆದಿರ್ಬೋದು, ಅಥವಾ ಭಾಷಣ ಮಾಡೋದರಲ್ಲಿ ಒಳ್ಳೆದಿರ್ಬೋದು, ಕ್ವಿಝಲ್ಲಿ ಒಳ್ಳೆದಿರ್ಬೋದು, ಅಥವಾ ಯಾವುದೋ ಒಂದು ಗೇಮಲ್ಲಿ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಒಳ್ಳೆದಿರ್ಬೋದು.
ಅವರಿಗೆಲ್ಲರಿಗೂ ಕೂಡ ಒಂದು ಸೂಕ್ತವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡೋದು ಕೂಡ ನಮ್ಮ ಸಂಸ್ಥೆಯ ಜವಾಬ್ದಾರಿ ಅಂತ ನಾನು ಭಾವಿಸ್ತಿದ್ದೇನೆ. ನಾವು ಯಾಕೆ ನಿಮ್ಮ ಸಂಸ್ಥೆಗೆ ನಮ್ಮ ಮಗುವನ್ನು ಕಳಿಸ್ಕೊಡ್ಬೇಕು ಎನ್ನುವ ಪ್ರಶ್ನೆ ಪೋಷಕರದ್ದಾಗಿದ್ದರೆ ಅದಕ್ಕೆ ನಿಮ್ಮ ಉತ್ತರವೇನು? ಇವತ್ತು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ನಾವೇನು ಹೇಳ್ತೀವಿ, ನಮ್ಮ ಶಾಲೆಯಲ್ಲಿ ವ್ಯವಸ್ಥೆ ಇರುವಂಥದ್ದು 5th ಇಂದ 10th ಸ್ಟ್ಯಾಂಡರ್ಡ್ವರೆಗಿನ ವ್ಯವಸ್ಥೆ. ಈ ವಯಸ್ಸು ಅನ್ನುವಂಥದ್ದು ಅತ್ಯಂತ ಅಮೂಲ್ಯವಾಗಿರುವಂಥ ಒಂದು ವಯಸ್ಸು. ಒಂದು ಮಗುವಿನ ಜೀವನದಲ್ಲಿ ಈ ವಯೋಮಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಈ ವಯೋಮಾನದಲ್ಲಿ ರಾಜೇಶ್ವರಿಗೆ ಯಾಕೆ ಮಗುವನ್ನು ಸೇರಿಸಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಿ. ಸೊ ಇಲ್ಲಿ ನಮ್ಮ ವಿದ್ಯಾಸಂಸ್ಥೆಯನ್ನು ತಗೊಂಡ್ರೆ ಇಲ್ಲಿನ ಕ್ಯಾಂಪಸ್ ಸುಮಾರು ಒಂದು 20 ಎಕರೆಯಷ್ಟು ವಿಶಾಲವಾಗಿರುವಂತಹ ಒಂದು ಕ್ಯಾಂಪಸ್ಸಲ್ಲಿ ಈ ವಿದ್ಯಾಸಂಸ್ಥೆ ತಲೆ ಎತ್ತಿದೆ. ಅತ್ಯಂತ ಉತ್ಕೃಷ್ಟ ದರ್ಜೆಯ ಕಾಲೇಜು ಕಟ್ಟಡ ಮತ್ತು ಹಾಸ್ಟೆಲ್ ಕಟ್ಟಡವನ್ನು ನಾವಿಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಬೇಕಾದಂತಹ ಆಟ ಆಡೋದಕ್ಕೆ ಬೇಕಾದಂತಹ ಕ್ರೀಡಾಂಗಣದ ವ್ಯವಸ್ಥೆ ಇರ್ಬೋದು. ಸುಮಾರು ಒಂದು 3 ಎಕರೆಯಷ್ಟು ಜಾಗವನ್ನು ನಾವು ಒಂದು ಕ್ರೀಡಾಂಗಣಕ್ಕೋಸ್ಕರವಾಗಿ ನಾವು ಮೀಸಲಿಟ್ಟಿದ್ದೇವೆ. ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಒಂದು ಸ್ವಿಮ್ಮಿಂಗ್ ಅನ್ನುವಂಥದ್ದು ಇವತ್ತು ಒಂದು ಟ್ರೆಂಡಿಂಗ್. ತುಂಬ ಜನ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ. ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ನ ವ್ಯವಸ್ಥೆಯನ್ನು ನಾವು ಕೂಡ ಇಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಆಧುನಿಕವಾಗಿರುವಂತಹ ಕೆಲವು ಕ್ರೀಡಾ ವ್ಯವಸ್ಥೆಗಳು, ಇವತ್ತು ಬಾಸ್ಕೆಟ್ಬಾಲ್ಗೆ ಬೇಕಾದಂಥ ವ್ಯವಸ್ಥೆ ಇರ್ಬೋದು, ಅಥವಾ ಶಟಲ್ ಬ್ಯಾಡ್ಮಿಂಟ್ಗೆ ಬೇಕಾದಂತಹ ಒಂದು ಇಂಡೋರ್ ವ್ಯವಸ್ಥೆ ಇರ್ಬೋದು, ಅಥವಾ ಸ್ಕೇಟಿಂಗ್. ಇವತ್ತು ಸ್ಕೇಟಿಂಗ್ ಬಗ್ಗೆ ಬಹಳಷ್ಟು ಮಕ್ಕಳಲ್ಲಿ ಆಸಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಬೇಕಾದಂಥ ಸ್ಕೇಟಿಂಗ್ನ ಒಂದು ಟ್ರ್ಯಾಕ್, ಈ ರೀತಿಯ ಎಲ್ಲ ಉತ್ಕೃಷ್ಟವಾಗಿರುವಂಥ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಕಲ್ಪಿಸಿಕೊಂಡಿದ್ದೇವೆ. ಮತ್ತು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣವನ್ನು ತಗೊಂಡ್ರೆ ಇವತ್ತು ತುಂಬ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ಕಾಲದಲ್ಲಿ AC ಅನ್ನುವಂಥದ್ದು ನಾವು ಲಕ್ಸುರಿ ಅನ್ನುವಂಥ ಒಂದು ವಿಚಾರವನ್ನು ನಾವು ಹೊಂದಿದ್ವಿ. ಇವಾಗ AC ಅನ್ನುವಂಥದ್ದು ಜೀವನಾವಶ್ಯಕ ಅನ್ನುವಷ್ಟರ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಯೋಚನೆ ಮಾಡಿದ್ದೇವೆ, ನಮ್ಮ ಸ್ಕೂಲ್ ಬಿಲ್ಡಿಂಗ್ ಮತ್ತು ಹಾಸ್ಟೆಲ್ ಬಿಲ್ಡಿಂಗ್ ಎರಡರಲ್ಲೂ ಕೂಡ ಹವಾನಿಯಂತ್ರಿತವನ್ನಾಗಿ ಮಾಡಬೇಕು ವ್ಯವಸ್ಥೆಯನ್ನು ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಇನ್ನು ಇದೆಲ್ಲದಕ್ಕಿಂತ ಮೀರಿ ಒಂದು ಶಿಕ್ಷಕರ ವ್ಯವಸ್ಥೆ. ಇವತ್ತು ಶಿಕ್ಷಣದಲ್ಲಿ ಬೇರೆ ಬೇರೆ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ತುಂಬ ಕಡಿಮೆ ಸಂಬಳವನ್ನು ಶಿಕ್ಷಕರಿಗೆ ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇವತ್ತು ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಶಿಕ್ಷಕರಿಗೆ ಒಂದು ಒಳ್ಳೆಯ ಸಂಬಳವನ್ನು ನಾವು ಕೊಡಬೇಕನ್ನುವಂಥ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೇವೆ. ತನ್ಮೂಲಕ ಜಿಲ್ಲೆಯ ಮತ್ತು ರಾಜ್ಯದ ಅತ್ಯುತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಈ ಶಾಲೆಗೆ ನಾವು ಸೇರಿಸ್ಕೋಬೇಕು ಅನ್ನುವಂಥ ಯೋಜನೆಯನ್ನು ನಾವು ರೂಪಿಸಿಕೊಂಡಿದ್ದೇವೆ. ತನ್ಮೂಲಕ ಶ್ರೇಷ್ಠವಾಗಿರುವಂಥ ಶೈಕ್ಷಣಿಕ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು. ಇದು ನಮ್ಮ ಮನಸ್ಸಲ್ಲಿರುವಂತಹ ಯೋಜನೆ. ಅದಕ್ಕೆ ಪೂರಕವಾಗಿ ಶಿಕ್ಷಕರ ಆಯ್ಕೆಯ ಪ್ರಕ್ರಿಯೆಗಳು ನಡೀತಾ ಇದೆ. ಸಾಮಾನ್ಯವಾಗಿ ಒಂದು ವಿದ್ಯಾಸಂಸ್ಥೆಗೆ ಶಿಕ್ಷಕರನ್ನು ತಗೊಳ್ಳುವಾಗ 10 ಇನ್ಫ್ಲುಯೆನ್ಸ್ಗಳು, 10 ಬೇರೆ ಬೇರೆ ಫ್ಯಾಕ್ಟರ್ಗಳು ಕನ್ಸಿಡರ್ ಆಗುತ್ತವೆ. ಆದರೆ ರಾಜೇಶ್ವರಿ ವಿದ್ಯಾಸಂಸ್ಥೆಗೆ ಒಬ್ಬ ಶಿಕ್ಷಕನನ್ನು ತಗೊಳ್ಳುವಾಗ ಯಾವ ಇನ್ಫ್ಲುಯೆನ್ಸ್ಗಳಿಗೂ ಯಾವ ವಶೀಲಿಗಳಿಗೂ ಅವಕಾಶ ಕೊಡದೆ ಆ ಶಿಕ್ಷಕನ ಮೆರಿಟ್ ಆಧಾರದಲ್ಲಿ ನಾವು ಶಿಕ್ಷಕರ ಆಯ್ಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಒಳ್ಳೆಯ ಶಿಕ್ಷಕರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಲಭ್ಯ ಆಗ್ತಾರೆ. ಅದರ ಜೊತೆಗೆ ಹಾಸ್ಟೆಲ್, ನಾನು ಪ್ರಾರಂಭದಲ್ಲಿ ಹೇಳಿದೆ, 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವಯೋಮಾನ ಅನ್ನೋದು ಅತ್ಯಂತ ಅಮೂಲ್ಯವಾಗಿರುವಂಥ ಒಂದು ಮಗುವಿನ ವಯಸ್ಸದು. ಆ ವಯಸ್ಸಲ್ಲಿ ನಮ್ಮ ಜೊತೆ ಆ ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರೆ. ಹಾಗೆ ಹಾಸ್ಟೆಲ್ ಫೆಸಿಲಿಟೀಸ್, ಅತ್ಯುತ್ತಮವಾಗಿರುವಂಥ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಒಂದು 25-30 ವರ್ಷ ಹಿಂದೆ ನಮ್ಮ ಬಾಲ್ಯದ ಜೀವನಕ್ಕೆ ಹೋದಾಗ ನಾವು ಒಂದು ಸಾಮಾನ್ಯ ಆಹಾರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ವಿ. ಇವಾಗಿನ ಮಕ್ಕಳು ಹಾಗೆಲ್ಲ ಉತ್ತಮ ಆಹಾರವನ್ನು ಪೇರೆಂಟ್ಸ್, ಇವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮಗು ಹೇಗೆ ತಂದೆ ತಾಯಿ ಜೊತೆ ಇರುವಾಗ ಹೇಗೆ ಶುಚಿಯಾದಂತಹ ರುಚಿಗೆ ಆದಂತಹ ಒಂದು ಆಹಾರವನ್ನು ಹೇಗೆ ತಗೊಳ್ತಾನೋ, ಅದೇ ರೀತಿ ಉತ್ಕೃಷ್ಟವಾಗಿರುವಂತಹ ಒಂದು ರುಚಿಯಾದಂಥ ಒಂದು ಆಹಾರ ವ್ಯವಸ್ಥೆಯನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಒಂದು ಯೋಜನೆಯಾಗಿದೆ. ಅದಕ್ಕೋಸ್ಕರ ಒಳ್ಳೆಯ ಕುಕ್ಕುಗಳು, ಒಳ್ಳೆಯ ವ್ಯವಸ್ಥೆಗಳನ್ನು ಕೂಡ ನಾವು ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ನಾವು ತರಕಾರಿ ಇರ್ಬೋದು ಅಥವಾ ಇನ್ಯಾವುದೇ ವ್ಯವಸ್ಥೆಗಳಲ್ಲಿ ರಾಸಾಯನಿಕವನ್ನು ಬೆರೆಸುವಂಥದ್ದು ಎಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ನಾವು ಯೋಚನೆ ಮಾಡುವಂಥ ನಮ್ಮ ಮಕ್ಕಳಿಗೆ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ತರಕಾರಿಯನ್ನೇ ನಾವು ಕೊಡಬೇಕು. ಇವತ್ತು ನಮ್ಮ ವಿದ್ಯಾಸಂಸ್ಥೆ ಇರುವಂಥದ್ದು ಒಂದು ಕೃಷಿ ಪ್ರಧಾನವಾಗಿರುವಂಥ ಗ್ರಾಮದಲ್ಲಿ. ಇವತ್ತು ಇಲ್ಲಿ ನಮ್ಮ ಕ್ಯಾಂಪಸ್ಸಿಗೆ ಸೇರಿಕೊಂಡೇ ಸುಮಾರು ಒಂದು 25 ಎಕರೆ ನಮ್ಮ ಹತ್ರ ಕೃಷಿ ಭೂಮಿ ಇದೆ. ಇನ್ನು ಆಸುಪಾಸಿನಲ್ಲಿ ಸಾಕಷ್ಟು ಕೃಷಿ ಭೂಮಿ ನಮ್ಮ ನೆರೆಹೊರೆಯಲ್ಲಿದೆ. ಅವರೆಲ್ಲರಿಗೆ ಪ್ರೇರಣೆಯನ್ನು ಕೊಟ್ಟು ತರಕಾರಿ
ಅಕ್ಕಿ ಈ ಥರದ ಬೆಳೆಗಳನ್ನು ಬೆಳೆಸುವ ರೀತಿಯಲ್ಲಿ ಅವರಿಗೆ ಪ್ರೇರಣೆ ಕೊಟ್ಟು ಆ ಅಕ್ಕಿಯನ್ನು ಆ ತರಕಾರಿಯನ್ನು ನಮ್ಮ ಆಹಾರದ ವ್ಯವಸ್ಥೆಯಲ್ಲಿ ನಾವು ತಗೊಳ್ಬೇಕನ್ನೋದು ಯೋಜನೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ನಿಮ್ಮ ಸಂಸ್ಥೆಯಲ್ಲಿನ ಮಕ್ಕಳ ಆರೋಗ್ಯದ ಬಗ್ಗೆ ನಿಮ್ಮ ಕಾಳಜಿ ಏನು? ಸ್ಕೂಲಿನ ವಾತಾವರಣ ಹೇಗಿರಬಹುದು? ಇವತ್ತು ಪೇರೆಂಟ್ಸ್ ನೀವು ಹೇಳಿದ ಹಾಗೆ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ಕಾನ್ಷಿಯಸ್ ಇದ್ದಾರೆ. ಒಂದು ಸಣ್ಣ ಜ್ವರ ಬಂದರೆ ತುಂಬ ತಲೆಬಿಸಿ ಮಾಡಿಕೊಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 24/7 ಆರೋಗ್ಯಕ್ಕೆ ಬೇಕಾಗಿರುವಂಥ ಪೂರಕ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ. ಇಲ್ಲಿ ಒಂದು ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಫಸ್ಟ್ ಏಡ್ ಸೆಂಟರ್ ನಾವು ಇಲ್ಲಿ ಮಾಡಿದ್ದೇವೆ. ಇನ್ ಕೇಸ್ ಯಾವುದೇ ಒಂದು ಮಗುವಿಗೆ ಅನಾರೋಗ್ಯ ಆಯಿತು ಅಂತ ಹೇಳಿದ್ರೆ ಅವರನ್ನು ನಾವು ಸುಮ್ಮನೆ ಹಾಸ್ಟೆಲಲ್ಲಿ ಬಿಟ್ಬಿಡೋದಿಲ್ಲ. ತಕ್ಷಣಕ್ಕೆ ಅವರಿಗೆ ಬೇಕಾದಂತಹ ವೈದ್ಯಕೀಯ ವ್ಯವಸ್ಥೆಗಳು, ಅದು ಡಾಕ್ಟ್ರನ್ನು ಇಲ್ಲಿಗೆ ಕರೆಸಿ ಕೊಡುವಂತಹ ವೈದ್ಯಕೀಯ ವ್ಯವಸ್ಥೆ ಇರ್ಬೋದು, ಅಥವಾ ಇಲ್ಲಿ ಅದಕ್ಕೋಸ್ಕರ ಅಂತಲೇ ಒಂದು ವಾಹನವನ್ನು ಇಟ್ಕೊಂಡು ಅವರನ್ನು ವೈದ್ಯರ ಬಳಿಗೆ ಕರ್ಕೊಂಡು ಹೋಗುವಂಥದ್ದು ಇರ್ಬೋದು. ಇದು ಯಾವುದರಲ್ಲೂ ಕೂಡ ಒಬ್ಬ ಪೇರೆಂಟ್ ತನ್ನ ಮಗುವಿಗೆ ಏನನ್ನು ಮಾಡಬಹುದು ಅದಕ್ಕಿಂತ ಒಂದು ಪಟ್ಟು ಹೆಚ್ಚನ್ನು ನಾವು ಮಾಡ್ತೀವಿ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ 24/7 ಒಂದು ನರ್ಸಿಂಗ್ ಆರೋಗ್ಯ ಸಹಾಯಕರು ಇಲ್ಲೇ ಇರ್ತಾರೆ. ನಮ್ಮ ಸಂಸ್ಥೆಯ ಸಿಬ್ಬಂದಿಯನ್ನಾಗಿ ನಾವು ಅವರನ್ನು ತಗೊಳ್ತೀವಿ. ಜೊತೆಗೆ ಪ್ರತಿ ದಿವಸ 1 ಗಂಟೆ ಒಬ್ಬರು ವೈದ್ಯರು ಈ ವಿದ್ಯಾಸಂಸ್ಥೆಗೆ ವಿಸಿಟ್ ಮಾಡ್ತಾರೆ ಮತ್ತು ಆ ಮಕ್ಕಳ ಆರೋಗ್ಯದ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಇನ್ನು ಈ ವಯಸ್ಸಲ್ಲಿ ಮಕ್ಕಳ ಆಹಾರ, ವಿಹಾರ ಮತ್ತು ವಿಚಾರ ಈ ಮೂರೂ ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಭಾಗವಾಗಿರುವಂಥದ್ದು. ಮಕ್ಕಳಿಗೆ ಕೊಡಬೇಕಾದಂಥ ಆಹಾರ ಅದು ಉತ್ಕೃಷ್ಟ ದರ್ಜೆಯ ಆಹಾರ ಆಗಿರಬೇಕು. ಅದು ಒಂದು ರೀತಿಯ ಸಂತುಲಿತವಾಗಿರುವಂತಹ ಒಂದು ಆಹಾರ ವ್ಯವಸ್ಥೆ. ನಮ್ಮ ಒಂದು ಅಡ್ವೈಸರಿ ಬೋರ್ಡಲ್ಲಿ ಒಬ್ಬರು ಡಾಕ್ಟರ್ ಮುರಳಿ ಕೃಷ್ಣ ಅಂತ ಒಬ್ಬರು ಇದ್ದಾರೆ. ಈಸ್ ಎ ಪಿಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರವರು. ಸೊ ಇಂತಹ ತಜ್ಞರಿಂದ ಮಾಡಲ್ಪಟ್ಟಂಥ ಒಂದು ಆಹಾರದ ವ್ಯವಸ್ಥೆಯನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಒಂದು ಸಂತುಲಿತವಾಗಿರುವಂಥ ಒಂದು ಆಹಾರದ ವ್ಯವಸ್ಥೆ ಅದು ನಮ್ಮಲ್ಲಿ ಲಭ್ಯ ಇರುತ್ತೆ. ಅದೇ ರೀತಿ ಮಕ್ಕಳಿಗೆ ವಿಹಾರ, ಮಕ್ಕಳ ಆಟ ಪಾಠ ಈ ಥರದ ವಿಚಾರಗಳು ಇದು ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದನ್ನು ಕೊಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಧ್ಯೇಯ ಆಗಿದೆ. ಇನ್ನು ಮಕ್ಕಳಿಗೆ ಶ್ರೇಷ್ಠವಾಗಿರುವಂಥ ವಿಚಾರ ಕೊಡಬೇಕು. ಮಕ್ಕಳಿಗೆ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಆತ್ಮಕ್ಕೆ ಇದು 4ಕ್ಕೂ ಕೂಡ ಒಂದು ಸಮಗ್ರವಾಗಿರುವಂತಹ ಒಂದು ಫೀಡಿಂಗ್ ನಮ್ಮ ಸಂಸ್ಥೆಯಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇರುವಂಥದ್ದು. ಇವತ್ತಿನ ಯುಗದಲ್ಲಿ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ, ಬದುಕಿನ ಅನಿವಾರ್ಯತೆಯಿಂದ ಇವತ್ತು ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಇವತ್ತು ಕೆಲಸ ಮಾಡಬೇಕಂತ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಇಂತಹ ಕಾಲಘಟ್ಟದಲ್ಲಿ ಮಕ್ಕಳು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ, ಯಾವುದೇ ರೀತಿಯ ತಪ್ಪು ದಾರಿಯನ್ನು ಹಿಡಿಯದೆ ಮಕ್ಕಳನ್ನು ಬೆಳೆಸುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಸೊ ಈ ರೀತಿಯ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನಾನು ಈ ಮೂಲಕ ಸಮಾಜಕ್ಕೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಉದಾಹರಣೆಗೆ ಒಂದು ಮುಂಬೈ ಅಂತ ಮಹಾನಗರವನ್ನು ತಗೊಂಡ್ರೆ ಇರ್ಬೋದು, ಅಥವಾ ಬೆಂಗಳೂರು ಇರ್ಬೋದು, ಅಥವಾ ಮಿಡಲ್ ಈಸ್ಟ್ ದುಬೈ, ಸೌದಿ ಇಂತಹ ದೇಶಗಳಿರ್ಬೋದು, ಇದೆಲ್ಲವನ್ನು ತಗೊಂಡ್ರೆ ಕರ್ನಾಟಕದವರು ಸಾಕಷ್ಟು ಮಂದಿ ಅಲ್ಲಿ ತಮ್ಮ ಬದುಕಿಗೋಸ್ಕರ ಹೋಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಅಂಥ ಮಕ್ಕಳಿಗೆ ಒಂದು ಸೂಕ್ತವಾಗಿರುವಂಥ ವ್ಯವಸ್ಥೆ ನಮ್ಮ ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅತ್ಯುತ್ತಮವಾಗಿರುವಂಥ ಕ್ಯಾಂಪಸ್, ಅತ್ಯುತ್ತಮವಾಗಿರುವಂಥ ಹಾಸ್ಟೆಲ್, ಅತ್ಯುತ್ತಮವಾಗಿರುವಂತಹ ಒಂದು ಶೈಕ್ಷಣಿಕ ವ್ಯವಸ್ಥೆ ಇದೆಲ್ಲವನ್ನು ಕೂಡ ನಾವು ರಾಜೇಶ್ವರಿ ಶಿಕ್ಷಣ ಸಂಸ್ಥೆಯಲ್ಲಿ ಒದಗಿಸ್ತಾ ಇದ್ದೇವೆ. ಅಡ್ಮಿಷನ್ ಯಾವಾಗ ಆರಂಭ ಆಗತ್ತೆ ಮತ್ತು ಅದಕ್ಕಿರುವ ಮಾನದಂಡಗಳೇನು? ಈಗಾಗಲೇ ಸಾಕಷ್ಟು ಅಡ್ಮಿಷನ್ ಕನೆಕ್ಟೆಡ್ ಕಾಲ್ಗಳು ಈಗಾಗಲೇ ಬರಲಿಕ್ಕೆ ಶುರುವಾಗಿದೆ. ನಾವು ಯೋಚನೆ ಮಾಡಿರುವಂಥದ್ದು ಒಟ್ಟು ಈ ವಿದ್ಯಾಸಂಸ್ಥೆಯಲ್ಲಿ 700 ಮಕ್ಕಳು ಇರಬೇಕು ಅನ್ನೋದು ನಮ್ಮ ಕಲ್ಪನೆ. ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ನಾವು ತಗೊಳ್ಳಿಕ್ಕಿಲ್ಲ. ಹಾಗಾಗಿ ಈಗಾಗಲೇ ನಾವು ಅಡ್ಮಿಷನ್ನ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳಲ್ಲಿ ನಾವು ಎಂಟ್ರೆನ್ಸ್ ಎಕ್ಸಾಮನ್ನು ಕೂಡ ನಾವು ಮಾಡೋರಿದ್ದೇವೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಆ ಮಕ್ಕಳನ್ನು ನಾವು ಈ ಸಂಸ್ಥೆಗೆ ಸೇರಿಸುವಂಥ ಪ್ರಕ್ರಿಯೆ ಮಾಡ್ತೇವೆ. ಜೊತೆಗೆ ಸಮಾಜದಲ್ಲಿ ಒಂದಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ, ಬಟ್ ಆರ್ಥಿಕವಾಗಿ ಅವರಿಗೆ ನಮ್ಮ ಫೀಸನ್ನು ಕಟ್ಟುವಷ್ಟು ಅವರು ಸಮರ್ಥರಾಗಿರುವುದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಓದಲಿಕ್ಕೆ ಅವಕಾಶ ಇದೆ. ಒಂದು ಇಂತಿಷ್ಟು ಪರ್ಸೆಂಟೇಜ್ ನಾವು ನಮ್ಮ ಟ್ರಸ್ಟಲ್ಲಿ ಒಂದು ಚರ್ಚೆಯನ್ನು ಮಾಡಿ ಒಂದು ಇಂತಿಷ್ಟು ಪರ್ಸೆಂಟೇಜ್ ಸೀಟ್ಸನ್ನು ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೊಡಬೇಕನ್ನುವಂಥ ಒಂದು ಕನಸು ಕೂಡ ನಮ್ಮ ವಿದ್ಯಾಸಂಸ್ಥೆಗಿದೆ. ಆ ಹಿನ್ನೆಲೆಯಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರು ಶ್ರೇಷ್ಠವಾಗಿರುವಂಥ ಸಾಧನೆಯನ್ನು ಮಾಡ್ತಾರೆ ಅವರಿಗೆ ಒಂದು ಮೆರಿಟ್ ಸ್ಕಾಲರ್ಶಿಪ್ಸನ್ನು ಕೂಡ ಕೊಡುವಂಥ ಯೋಚನೆ ಇದೆ. ಆ ಪರೀಕ್ಷೆಗಳನ್ನು ನಾವು ಜನವರಿಯಲ್ಲಿ, ಫೆಬ್ರವರಿಯಲ್ಲಿ ಮತ್ತು ಮಾರ್ಚ್ 3 ತಿಂಗಳಲ್ಲಿ ಅದನ್ನು ನಡೆಸೋರಿದ್ದೇವೆ.
ಯಾರು ಅಂತಹ ಅರ್ಜಿಗಳನ್ನು ಹಾಕ್ತಾರೆ ಅವರಿಗೆ ನಾವು ಪತ್ರ ಮುಖೇನ ಅದನ್ನು ಮಾಹಿತಿಯನ್ನು ಕೊಡ್ತೇವೆ. ಆಸಕ್ತ ವಿದ್ಯಾರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ರಾಜೇಶ್ವರಿ ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕೆ ಹೊರಟಿರುವಂಥ ಅರ್ಥಾತ್ ಕಟ್ಟಿರುವಂತಹ ದೇವಿಪ್ರಸಾದ್ ಶೆಟ್ಟಿಯವರ ಮನಸ್ಸಿನ ಮಾತುಗಳನ್ನು ಇಲ್ಲಿಯ ತನಕ ನೀವು ಕೇಳಿಸ್ಕೊಂಡ್ರಿ. ಒಂದು ಭಾಳ ವಿಶಿಷ್ಟವಾದಂಥ ಕಲ್ಪನೆಯ ಜೊತೆಗೆ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಭವಿಷ್ಯದ ಒಂದು ಅತ್ಯುತ್ಕೃಷ್ಟ ಗುಣಮಟ್ಟದ ಜನಾಂಗವನ್ನು ನಿರ್ಮಿಸುವ ಕನಸಿನ ಜೊತೆಗೆ ಹೊರಟಿರುವಂತಹ ದೇವಿಪ್ರಸಾದ್ ಶೆಟ್ಟರಿಗೆ ನಾವು ಮುಂಗಡವಾಗಿ ಶುಭಾಶಯವನ್ನು ಕೋರ್ತಾ, ಶೆಟ್ಟರೆ ಇಷ್ಟೊತ್ತು ನಿಮ್ಮ ಇಡೀ ವಿಸ್ತೃತವಾದಂಥ ಒಂದು ಕಲ್ಪನೆಯನ್ನು ನಮ್ಮ ಪಬ್ಲಿಕ್ ಮಿರರ್ ಚಾನಲ್ ಜೊತೆ ಹಂಚಿಕೊಂಡ್ರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.